ಯಡಿಯೂರಪ್ಪಗ ನಾ ಅಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪರ ನಾ ಬಗ್ಗಂಗಿಲ್ಲ, ಯಡಿಯೂರಪ್ಪರ ಮನೆಗೆ ಹೋಗಂಗಿಲ್ಲ, ಯಡಿಯೂರಪ್ಪನ ಬಳಿ ಕಾಲು ಇಡಂಗಿಲ್ಲ. ಇವೆಲ್ಲ ವಿಷಯಗಳು ಹೇಳ್ತೀರಿ. ನಾವೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಯಡಿಯೂರಪ್ಪರ ಮನೆಗೆ ಹೋಗಿ ಇವ್ರು ಹೋಗಿ ಕಾಲು ಬಿಟ್ಟು ಆಮೇಲೆ ಇದನ್ನ ಇದು ಅವ್ರಿಗೆ ನಮಸ್ಕಾರ ಮಾಡಿ ಬಂದ ನಂತರ ಮತ್ತೊಂದು ಏನ್ ಕೇಳ್ತಾರಪ್ಪ ಅಂತಂದ್ರ, ಯಡಿಯೂರಪ್ಪ ಅವರು ದುರ್ಗೇಶ್ ನಿರಾಣಿಗೆ ಮಂತ್ರಿ ಮಾಡಿದ್ರು. ಇವತ್ತು ನಮ್ದು ಬಿಜೆಪಿ ವಾಪಸ್ ಕರ್ಕೊಂಡು ಬಿಜಾಪುರ ಟಿಕೆಟ್ ಕೊಟ್ಟರು. ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಇದು ಕೈಗಾರಿಕಾ ಮಂತ್ರಿ ಮಾಡಿದ್ರು. ಅದೆಲ್ಲ ನೆನಪಿಟ್ಕೋಬೇಕು. ಇವತ್ತು ನಮ್ದು ಬಿಜೆಪಿ ವಾಪಸ್ ಕರ್ಕೊಂಡು ಬಿಜಾಪುರ ಟಿಕೆಟ್ ಕೊಟ್ಟರು. ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಇದು ಕೈಗಾರಿಕಾ ಮಂತ್ರಿ ಮಾಡಿದ್ರು. ಅದೆಲ್ಲ ನೆನಪಿಟ್ಕೋಬೇಕು. ಇವತ್ತು ನಮ್ದು ಬಿಜೆಪಿ ವಾಪಸ್ ಕರ್ಕೊಂಡು ಬಿಜಾಪುರ ಟಿಕೆಟ್ ಕೊಟ್ಟರು. ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಈಗ ಯಡಿಯೂರಪ್ಪನವರು ಅಪ್ಪಗಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪ ಹೋಗಿ ನಾನು ಕಾಲ್ ಬೀಳಂಗಿಲ್ಲ. ಮತ್ ಯಡಿಯೂರಪ್ಪ ಅವ್ರು ನಿಮ್ಗೆ ಟಿಕೆಟ್ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಗೆ ಅಧಿಕಾರ ಕೊಟ್ರಲ್ಲ, ಇದನ್ನ ಹೇಳ್ಬಾರ್ದ್ರಿ ನೀವು. ನನಗೆ ಇವತ್ತು ನಾನು ಸೋತ್ರು ಕೂಡ ಇವತ್ತು ನನಗೊಬ್ಬ ನಿಗಮದ ಅಧ್ಯಕ್ಷ ಮಾಡಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ರಾಜ್ಯದಲ್ಲಿ ನನ್ನನ್ನ ಗುರುತಿಸಿಕೊಟ್ರು. ಚಂತರ ಮುಸಲ್ಮಾನರಿಗೆ ಬೇಯರು, ರಾತ್ರಿ ಮುಸಲ್ಮಾನರ ಮನೆ ಡಬ್ಬಿ ತಂದು ಊಟ ಮಾಡು, ಇವ್ರ ದಂಧ ಇದೆ. ಇನ್ನ ಉದಾಹರಣೆ ಭಾಳ ಅದಾವ ನಿಮ್ಗೆ, ಇವು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಇನ್ನ ಮುಂದೆ ಭಾಳ ಅದಾವ. ಹೊಂದಾಣಿಕೆ ಮಾಡ್ಕೊಂಡು ಇವತ್ತ ನಾನು ಒಂದು ವಿಚಾರ ಮಾಡ್ರಿ, ಇಡೀ ರಾಜ್ಯದಲ್ಲಿ ಇವರು ತಿರುಗಾಡಿ ಯಾರಿಗೆ ಶಾಸಕರು ಮಾಡ್ಯಾರ? ಯಾರ ಶಾಸಕ? ಇವ್ ನಾನೇ ಶಾಸಕರು ಮಾಡಿ ಮತ್ತೆ ಬಟ್ ಮಾಡಿ ತೋರಿಸಿ. ಇಂಥವ್ರು ನಾ MLA ಮಾಡೀನಿ ಅಂತ ಹೇಳಿ ಯಾರಿಗಾದ್ರು ಸ್ವಾಭಾವಿಕ ಅದ. 1,000 ಹಾಲ್ನಾಗ 1,000 ಲೀಟರ್ ಹಾಲ್ನಾಗ ಒಂದ್ ಹಾಲು ಉಪ್ಪು ಹೋಗಿದ್ರ ಹಾಲು ಹೊಡೆದು ಹೋಗ್ತಾವ. ನಾ ಕೆಡವಿನ ಅಂತಂದ್ರೆ ನಾನೇ ಶ್ರೇಷ್ಠ ಅಲ್ಲ, ನಾನು ಹೋಟದವಲ್ಲ ಅಂತ ಹೇಳಿ ಇವರು ಎದಿ ಮುಟ್ಕೊಂಡು ತಗೊಂಡು ನೋಡ್ತಾರೆ. ಇವ್ರು ನಾಚಿಕ್ ಬರ್ಬೇಕು ಇವ್ರು. ಉದಾಹರಣೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರ, ಮಹಾನಗರ ಪಾಲಿಕೆ ಪರಿಸ್ಥಿತಿ ಏನಾಯ್ತು? ಮಹಾನಗರ ಪಾಲಿಕೆ ಪರಿಸ್ಥಿತಿ ಇವತ್ತು ಸದಸ್ಯರು ಇವತ್ತು 17 ಮಂದಿ ನಮ್ಮ ಶಾಸಕರು ಮೆಂಬರ್ಗಳು ಸದಸ್ಯರು, 2 ಪಕ್ಷೇತರ. ಇವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಆರಿಸಿ ಬಂದ್ ಬಳಿಕ ಅವ್ರ ಪರಿಸ್ಥಿತಿ ಏನಾಯ್ತಪ್ಪ ಅಂತಂದ್ರ, ವರ್ಷಾನುಗಟ್ಲೆ ಹಂಗೆ ಮೆಂಬರ್ಗಳು ಹಂಗೆ ತಿರ್ಗಾಡೋರು. ಅವ್ರು ವಾರ್ಡ್ ಕೆಲಸ ಮಾಡಕ್ ಅವಕಾಶ ಮಾಡ್ಕೊಡ್ಲಿಲ್ಲ. ಕೋರ್ಟಿಗೆ ಹೋಗೋರು ಇವ್ರೆ, ಕಳ್ಸೋರು ಇವ್ರೆ. ಆಮೇಲೆ ಎಲ್ಲರಿಗೂ ಹೊಂದಾಣಿಕೆ ಮಾಡ್ಕೊಂಡು ಮೇಯರ್ ಮಾಡಿದ್ರು. ಏನ್ರಿ ಲಕ್ಷಗಟ್ಟಲೆ ಖರ್ಚು ಮಾಡಿ ತಮ್ಮ ವಾರ್ಡ್ ಅಲ್ಲಿ ಅವ್ರ ಪಾಪ ಪರಿಸ್ಥಿತಿ ಹೆಂಗಾಗ್ಯದ ಅಂತಂದ್ರ ಅದು ಹೇಳ್ಬಾರ್ದು. ಅವ್ರಿಗೆ ಕೋಟಿ ಕಳ್ಸೋರು ಅವ್ರೆ. ಇವತ್ತು ಅವ್ರಿಗೆ ಅನಾರ ಮಾಡಿಬಿಟ್ರು. ಇವತ್ತು ಇಬ್ರು ಕೂಡ ಅನಾರ ಮಾಡಿದ್ರು. ಉಸ್ತುವಾರಿ ಮಂತ್ರಿಗಳು ಈಗ ಇರ್ತಕ್ಕಂಥ ಯತ್ನಾಳ್ ಅವ್ರಿಗೆ ಅನಾರ ಮಾಡಿಟ್ರು. ಯಾಕೆ ನೀವು ಜೇಂದ್ರ ಮನಸ್ಸು ಮಾಡಿ ಸರ್ಕಾರದಿಂದ ಉಸ್ತುವಾರಿ ಮಂತ್ರಿ ಹೇಳಿದ್ರೆ ಇವಾಗ ಅನಾರ ಆಗ್ತಿದ್ದಿಲ್ಲ. ಅವ್ರ ವಾರ್ಡ್ನಾಗ ಕೆಲಸ ಮಾಡಕ್ ಒಂದು ಅವಕಾಶ ಸಿಗ್ತಿತ್ತು. ಯಾಕೆ ಮಾಡ್ಲಿಲ್ಲ ಅಂದ್ರೆ ಹಿಂದೆ ಏನ್ ಮಾಡಿದ್ರು ಇವು ತಂತ್ರಗಳು. ಎಂತ ತಂತ್ರಪ್ಪ ಅಂತಂದ್ರೆ, ಹಿಂದೆ ವರ್ಷಾನುಗಟ್ಟಲೆ ರಾಜ್ಕೊಂಡ್ರು ಕೂಡ ಬಸವನಗೌಡ್ರೆ ನಗರದಲ್ಲಿ ಕೆಲಸ ಮಾಡಿದ್ರು, ಬಸವನಗೌಡ್ರೆ ನಗರದಲ್ಲಿ ಸಿಸಿ ರೋಡ್ ಮಾಡಿದ್ರು. ನಾ ಸಿಂಗಾಪುರ್ ಮಾಡೀನಿ, ನಾ ದುಬೈ ಮಾಡೀನಿ. ಎಲ್ಲಿ ಮಾಡಿದಪ್ಪ ದುಬೈ, ಸಿಂಗಾಪುರ? ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು, ಬಸವರಾಜ ಬೊಮ್ಮಾಯಿ ಅವರು,
ಸಾಕಷ್ಟು ಫಂಡ್ ಕೊಟ್ರು ನಮ್ಮ ಬಿಜಾಪುರ. ಆ ಸಾಕಷ್ಟು ಫಂಡ್ ಕೊಟ್ಟಿದ್ದನ್ನ ಇವತ್ತು ಮೆಂಬರ್ಗಳಿಗೆ ಯಾರಿಗೆ ಅದು ಹಾಕೊಡ್ಲಿಲ್ಲ. ತಾವೇ ಕೆಲಸ ಮಾಡ್ಕೊಂಡು ತಾವೇ ಏನು ಡುಬ್ಬ ಚಪ್ಪರ್ಸ್ಕೊಂಡು ತಿರುಗಾಡಿದ್ರು. ಈಗ 100-150 200 ಕೋಟಿ ರೂಪಾಯಿ ಇವತ್ತು ಮಹಾನಗರ ಪಾಲಿಕೆಗೆ ಫಂಡ್ ಬಂದವು. ಎಲ್ಲ ಮೆಂಬರ್ಗಳಿಗೆ ಎಲ್ಲ ಡಿವೈಡ್ ಮಾಡಿ ಏನೋ ಮಾಡಿ ಅದು ಮಾಡಿದ್ರು. ಈಗ ಅದೊಂದು ಸ್ವಲ್ಪ ನಾವೇ ಮಾಡಿವಿ ಅಂತೇಳಿ ಅದಕ್ಕೆ ಗುಳು ಮಾಡ್ಬೇಕು ಲೆಕ್ಕದಾಗ ಅದಾರ. ಆದ್ರೆ ನಾವೊಂದು ಕೇಳಕ್ ಬಯಸ್ತೀನಿ, ಅವರು ಸನ್ಮಾನ್ಯ ಬಸನಗೌಡ್ರೆ 88, 89, 90, 91, 92 ನೀವೇನಿದ್ರಿ? ನೀವೇನಾಗಿರಿ? ಸಿದ್ದರಾಮೇಶ್ವರ ಹೋಯ್ತು ನಿಮ್ಗೆ ಎಲ್ಲಿ ತಂದಿಟ್ಟಾನ? ಸ್ವಲ್ಪ ಬಾಯಿಗೆ ಲಗಾಮ್ ಹಾಕ್ರಿ, ಕುದುರೆಗೆ ಲಗಾಮ್ ಹಾಕದಂಗ ಬಾಯಿಗೆ ಲಗಾಮ್ ಹಾಕ್ರಿ. ನಾವೇನ್ ನಿಮ್ಗೆ ಹೊರಗೆ ತೆಗೆದು ನಮ್ಗೇನ ಸಂತೋಷ ಪಟ್ಟಿಲ್ಲ. ನಾವು ಒಬ್ಬ ಹಿರಿಯ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಹೊರಗೆ ಹಾಕಿದ್ರಲ್ಲಪ್ಪ ಅಂದ್ರೆ ಯಾಕೆ ಹೊರಗೆ ಹಾಕಿದ್ರು? ನೀವು ಬಾಯಿಗೆ ಲಗಾಮ್ ಹಾಕ್ಲಂದ್ರೆ ಹೊರಗೆ ಹಾಕಿದ್ರು.